ಹಾಯ್ ಎವ್ರಿವನ್. ಇವತ್ತು ಈ ವಿಡಿಯೋನಲ್ಲಿ ಚಟ್ಪಟ್ ಅಂತ 3 ವೆರೈಟಿಯ ಡೆಸರ್ಟ್ಸ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಪಬ್ಬಾಸ್ ಗಡ್ಬಟ್ ಟ್ಯೂಟಿ ಫ್ರೂಟಿ, ಅದಾದಮೇಲೆ ಪಿಸ್ತಾ ಐಸ್ ಕ್ರೀಮ್, ಅದಾದಮೇಲೆ ಎಲ್ಲ ಥರದ ಫ್ರೂಟ್ಸು, ಅದಾದಮೇಲೆ ವೆನಿಲಾ ಐಸ್ ಕ್ರೀಮ್ಸು, ಆಮೇಲೆ ನಟ್ಸ್ ಆ್ಯಂಡ್ ಸೀಡ್ಸ್, ಅದಾದಮೇಲೆ ಚೆರಿ ವಿತ್ ರೋಸ್ ಸಿರಪ್, ಅದಾದಮೇಲೆ ಸ್ಟ್ರಾಬೆರಿ ಐಸ್ ಕ್ರೀಮ್, ಅದಾದಮೇಲೆ ಮತ್ತೆ ಟ್ಯೂಟಿ ಫ್ರೂಟಿ ಡ್ರೈ ಫ್ರೂಟ್ಸ್, ಅದಾದಮೇಲೆ ಫೈನಲಿ ಮ್ಯಾಂಗೋ ಐಸ್ ಕ್ರೀಮ್, ಅದರ ಮೇಲೆ ಟಾಪಲ್ಲಿ ಚೆರೀಸ್. ಚಟ್ಪಟ್ ಅಂತ ನಮ್ಮ ಪಬ್ಬಾಸ್ ಗಡ್ಬಟ್ ರೆಡಿ ಆಯಿತು. ಸೊ ಇದು ಸಕ್ಕ ಟೇಸ್ಟಿಯಾಗಿರುತ್ತೆ. ಮನೇಲಿ ಎಲ್ಲ ಫ್ಲೇವರ್ಡ್ ಐಸ್ ಕ್ರೀಮ್ಸು ನಟ್ಸು ಇದ್ದರೆ ಚಟ್ಪಟ್ ಅಂತ ರೆಡಿ ಮಾಡಿಬಿಡ್ಬೋದು. ಸೊ ಇದನ್ನು ಟೇಸ್ಟ್ ಮಾಡಿದ ಆದಮೇಲೆ ಇದ್ರ ಮೇಲೆ ಮತ್ತೆ ಟ್ಯೂಟಿ ಫ್ರೂಟಿ ಹಾಕೋಬೇಕು. ನಂಗೆ ಸಖತ್ ಇಷ್ಟ, ಅದಕ್ಕೆ ನಾನು ಜಾಸ್ತಿ ಹಾಕೋತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಇದ್ದರೆ ಇದನ್ನ ಹಾಕೋಬೋದು, ಇಲ್ಲಾಂದರೆ ಜಲ್ಲಿ ಹಾಕೋಬೋದು, ಇಲ್ಲಾಂದರೆ ಎಲ್ಲ ಸ್ಕಿಪ್ ಮಾಡಬಹುದು. ಸೊ ಇದೆಲ್ಲ ನಮ್ಮ ಟೇಸ್ಟಿಗೆ ಬಿಟ್ಟಿದ್ದು. ಸೊ ತುಂಬ ಟೇಸ್ಟಿಯಾಗಿರತ್ತೆ. ಇಷ್ಟು ಅಂದರೆ ನೀವು 2-3 ಕಪ್ ತಿಂದ್ಬಿಡ್ಬೋದು. ನೆಕ್ಸ್ಟ್ ಬಂದು ಕ್ವಿಕ್ಕಾಗಿ ಚಾಕ್ಲೇಟ್ ಮೂಸ್ ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ಪಷ್ಟು ಅಮೂಲ್ ಕ್ರೀಮ್ಗೆ ನಾನು 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್, 1/2 ಕಪ್ಪಷ್ಟು ಶುಗರ್ ಪೌಡರ್ ಹಾಕಿ ಸ್ಟಿಫ್ ವರೆಗೂ ಅದನ್ನು ಬೀಟ್ ಮಾಡಿದ್ದೀನಿ. 3 ಟೇಬಲ್ ಸ್ಪೂನ್ ಇನ್ಸ್ಟಂಟ್ ಕಾಫಿ, 6 ಟೇಬಲ್ ಸ್ಪೂನ್ ಶುಗರ್ ಆ್ಯಂಡ್ ಸ್ವಲ್ಪ ನೀರನ್ನು ಹಾಕಿ ಫೋಮಿ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಇದನ್ನು ನಾನೇನು ಕ್ರೀಮ್ ರೆಡಿ ಮಾಡಿದ್ದೆ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಅದಾದಮೇಲೆ ಚಾಕ್ಲೇಟ್ ಬಾರ್ನ ತೊಗೊಂಡು ಸಣ್ಣದಾಗಿ ಅದನ್ನು ಕಟ್ ಮಾಡಿ ಈ ಒಂದು ಮಿಕ್ಸ್ಚರ್ಗೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಟೈಮ್ ಇತ್ತು ಅಂದರೆ ಫ್ರಿಜ್ಜಲ್ಲಿ 1 ಅವರ್ ಇಟ್ಬಿಟ್ಟು ಸರ್ವ್ ಮಾಡ್ಬೋದು, ಅಥವಾ ಹಾಗೇನೂ ಡೈರೆಕ್ಟಾಗಿ ತಿನ್ಬೋದು. ಡೈರೆಕ್ಟಾಗಿ ತಿನ್ನೋಕ್ಕೆ ಎಷ್ಟೊಂದು ಸ್ಟಿಫ್ ಪೀಕಿದೆ ಇದು. ನೀವೇನಾದರೂ ಫ್ರಿಜ್ಜಲ್ಲಿ ಇಟ್ಟರೆ ಅಂದರೆ ಇನ್ನೂ ತಿಕ್ಕಾಗತ್ತೆ. ಸೊ ಸಖತ್ ಟೇಸ್ಟಿಯಾಗಿ ಮನೇಲಿ ದಿಢೀರಂತ ಈ ಡೆಸರ್ಟ್ನ ಪ್ರಿಪೇರ್ ಮಾಡ್ಕೋಬೋದು. ಸೊ ನೆಕ್ಸ್ಟು ನೀವು 1 ಅವರ್ ಏನಾದರೂ ಇದನ್ನ ಫ್ರಿಜ್ಜಲ್ಲಿ ಇಟ್ಟು ತಿನ್ಬಿಟ್ರೆ ಅದ್ರ ಮಜಾನೇ ಬೇರೆ. ನೆಕ್ಸ್ಟ್ ನಾನು ಇವಾಗ ಪೋಲಾರ್ ಬೇರ್ ಹೋಗಿದ್ದೆ, ಅಲ್ಲಿ ಫ್ರೂಟ್ ಚೆಸ್ಟ್ ಮಾಡೋದನ್ನು ವೀಡಿಯೋ ಮಾಡಿದ್ದೀನಿ. ಸ್ವಲ್ಪ ಫ್ಲೇವರಬಲ್ ಸಿರಪ್ನ ಹಾಕ್ತಾರೆ, ಅಂದರೆ ಫ್ಲೇವರ್ಫುಲ್ ಆಗಿರುವಂಥದ್ದು. ಅದಾದಮೇಲೆ ಒಂದಷ್ಟು ಫ್ರೆಶ್ ಫ್ರೂಟ್ಸ್ ಹಾಕ್ತಾರೆ, ಶುಗರ್ ವಾಟರಲ್ಲಿ ಡಿಪ್ ಆಗಿರುವಂತಹದ್ದು. ಸೊ ವೆನಿಲಾ ಐಸ್ ಕ್ರೀಮ್ ಹಾಕ್ತಾರೆ, ಅದಾದಮೇಲೆ ಮತ್ತೆ ಫ್ರೂಟ್ಸ್ ಹಾಕ್ತಾರೆ. ಲಾಟ್ಸ್ ಆಫ್ ಫ್ರೂಟ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ ಏಪ್ರಿಕಾಟ್ ಜಾಮ್ ಇದು. ಅದಾದಮೇಲೆ ಮತ್ತು ಸ್ಟ್ರಾಬೆರಿ ಐಸ್ ಕ್ರೀಮ್ನ ಹಾಕ್ತಾರೆ. ಅದಾದಮೇಲೆ ಒಂದಿಷ್ಟು ನಟ್ಸ್ ಆ್ಯಂಡ್ ಸೀಡ್ಸ್ನ ಹಾಕ್ತಾರೆ, ಅಂದರೆ ತುಂಬಾ ನಟ್ಸ್ ಹಾಕ್ತಾರೆ ಬಿಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ಫೈನಲಿ ಮ್ಯಾಂಗೋ ಐಸ್ ಕ್ರೀಮ್ನ ಟಾಪಲ್ಲಿ 1 ಸ್ಕೂಪ್ ಹಾಕ್ತಾರೆ. ಅದ್ರ ಮೇಲೆ ಪೈನಾಪಲ್ ಜಾಮ್ ಹಾಕಾದ್ಮೇಲೆ 1 ಚೆರಿ ಇಡ್ತಾರೆ. ಸೊ ಗಾರ್ನಿಷಿಂಗ್ ಎಲ್ಲ ರೆಡಿ ಆದಮೇಲೆ ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.